ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಜೂನ್ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ, ಜೂನ್ ತಿಂಗಳಲ್ಲಿ ಗ್ರಹಗಳ ಗೋಚಾರದಲ್ಲಿ ಎಲ್ಲೆಲ್ಲಿ ಇದ್ದಾವೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಸೂರ್ಯ ಭಗವಾನರು ಪೃಥ್ವಿ ತತ್ವದ ಋಷಭ ರಾಶಿಯಿಂದ 15ನೇ ತಾರೀಕು ವಾಯು ತತ್ವದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಕುಜ 7ನೇ ತಾರೀಕು ನೀಚತ್ವವನ್ನು ಕಳ್ಕೊಂಡು ಸಿಂಹ ರಾಶಿಗೆ ಅಗ್ನಿ ತತ್ವದ ರಾಶಿಗೆ ಒಂದು ಅಗ್ನಿ ತತ್ವದ ಗ್ರಹ ಕುಜ ಪ್ರವೇಶ ಮಾಡ್ತಾ ಇದ್ದಾರೆ. ಬುಧ ಪೃಥ್ವಿ ತತ್ವದ ರಾಶಿಯಾಗಿರತಕ್ಕಂತಹ ಋಷಭ ರಾಶಿಯಿಂದ ವಾಯು ತತ್ವದ ಸ್ವಂತ ಮನೆಗೆ ಮಿಥುನ ರಾಶಿಗೆ ಬುಧ ಎಂಟ್ರಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಶುಕ್ರ ಭಗವಾನರು ಮೇಷರಾಶಿಯಲ್ಲಿಯೇ 15ನೇ ತಾರೀಕಿಂದ ಮೇಷರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಗುರು ಭಗವಾನರು ಆಲ್ರೆಡಿ ಮಿಥುನ ರಾಶಿಯಲ್ಲಿ ಸಂಚಾರ ನಡೀತಾ ಇದೆ. ಹಾಗೆ ಶನಿ ಭಗವಾನರು ಮೀನ ರಾಶಿಯಲ್ಲಿ ಜಲರಾಶಿಯಲ್ಲಿ ಒಂದು ವಾಯು ತತ್ವದ ಗ್ರಹ 2.5 ವರ್ಷಗಳ ಕಾಲ ತನ್ನ ಜರ್ನಿಯನ್ನು ನಡೆಸ್ತಾ ಇದೆ. ರಾಹು ಕುಂಭ ರಾಶಿಯಲ್ಲಿದ್ದರೆ ಕೇತು ಭಗವಾನರು ಸಿಂಹ ರಾಶಿಯಲ್ಲಿದ್ದಾರೆ. ಇದು ಗ್ರಹಗಳ ಒಂದು ಚಲನೆ. ಮುಂದಿನ ರಾಶಿ ಮಕರ ರಾಶಿ. ಭೂತ ತತ್ವದ ರಾಶಿ. ನಿಮಗೆ ಧನಸ್ಥಾನದಲ್ಲಿ ರಾಹು ಇದ್ದಾರೆ ಅಂದರೆ ಇನ್ವೆಸ್ಟ್ಮೆಂಟ್ ಅಥವಾ ಸಡನ್ ಆಗಿ ದುಡ್ಡು ನೀವು ಯಾವುದರಲ್ಲೂ ಆಗ್ತಕ್ಕಂಥದ್ದು ಮತ್ತೆ ಬರ್ತಕ್ಕಂಥ ಹಣ ಸ್ವಲ್ಪ ವಿಳಂಬ ಆಗೋದು, ಇದೆಲ್ಲ ಕೂಡ ಕಾರಣ ಆಗುತ್ತೆ. ವಾಕ್ಸ್ಥಾನದಲ್ಲಿ ರಾಹು ಇರೋದ್ರಿಂದ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ. 3ನೇ ಮನೆಯಲ್ಲಿ ಇರತಕ್ಕಂಥ ಶನಿ ಭಗವಾನರು ನಿಮಗೆ ತುಂಬಾ ಅನುಕೂಲವಾಗಿದ್ದಾರೆ. ಚಿಕ್ಕ ಪ್ರಯಾಣಗಳು, ನೀವು ಅಂದುಕೊಂಡಿರತಕ್ಕಂಥ ಕೆಲಸಗಳನ್ನು ಸಕಾಲದಲ್ಲಿ ಪೂರ್ಣ ಆಗೋದಕ್ಕೆ ಶನಿ ಭಗವಾನರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. 2.5 ವರ್ಷಗಳ ಕಾಲ ನಿಮಗೆ ಅನುಕೂಲವಾಗಿದ್ದರೆ ಶನಿ. ಹಾಗೆ ನಿಮಗೆ 4ನೇ ಮನೆಯಲ್ಲಿ ಶುಕ್ರ ಇದ್ದಾರೆ. 4ನೇ ಮನೆ ಮಾತೃಸ್ಥಾನ, ಗೃಹಸ್ಥಾನ, ವಿದ್ಯಾಸ್ಥಾನ, ಸುಖದ ಭಾವದಲ್ಲಿ ಶುಕ್ರ ಇದ್ದರೆ ಸ್ವಲ್ಪ ಸುಖ ಸಿಗತಕ್ಕಂಥದ್ದು, ಆರಾಮ ಅನಿಸೋದು. ಶುಕ್ರ ಮನೆ ತಗೊಳ್ತಕ್ಕಂಥದ್ದು, ಸೈಟ್ ಪರ್ಚೇಸಿಂಗ್, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗತಕ್ಕಂಥದ್ದು, ಸಂಸಾರದಲ್ಲಿ ಸ್ವಲ್ಪ ಸುಖ ಸಂತೋಷ ನೆಮ್ಮದಿ ಸಿಗತಕ್ಕಂಥ ಕಾಲ ಇದು. ಶುಕ್ರ ನಿಮಗೆ ತುಂಬ ಅನುಕೂಲವಾಗಿದ್ದಾರೆ. 6ನೇ ಮನೆಯಲ್ಲಿ ಇರತಕ್ಕಂಥ ಸೂರ್ಯ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಂತುಕೊಂಡಿದ್ದಾರೆ. 6ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಧೈರ್ಯದಿಂದ ಕೆಲಸಗಳನ್ನು ನೀವು ಕಂಪ್ಲೀಟ್ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಗೌರವ ಮರ್ಯಾದೆ ಸಿಗತಕ್ಕಂಥದ್ದು ಎಲ್ಲ ನಡೆಯುತ್ತೆ. 6ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಗುರುಬಲ ಕಮ್ಮಿ ಇದೆ. ಗುರು ಭಗವಾನರು ಒಲಿಸಿಕೊಳ್ಳೋದಕ್ಕೆ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪ್ರತಿನಿತ್ಯ ಓದ್ಕೊಳ್ಳಿ. 6ನೇ ಮನೆಯಲ್ಲಿ ಬುಧ ಇದ್ದಾರೆ. ಸ್ವಂತ ಮನೆಯಲ್ಲಿ 6ನೇ ಮನೆಯಲ್ಲಿ ಬುಧ ಇರೋದ್ರಿಂದ ಕ್ರಯ ವಿಕ್ರಯ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಕೂಡ ನಿಮಗೆ ಅನುಕೂಲಕರವಾಗಿದೆ. ಮತ್ತೊಂದು ಗ್ರಹ 7ನೇ ಮನೆಯಿಂದ 8ನೇ ಮನೆಗೆ ಕುಜ ಮತ್ತು ಕೇತು ಇದ್ದಾರೆ. 8ನೇ ಮನೆಯಲ್ಲಿ ಕುಜ ಕೇತು ಇರೋದ್ರಿಂದ ಸ್ವಲ್ಪ ಭೂಮಿ ವ್ಯವಹಾರಕ್ಕಾಗಿ, ಭೂಮಿ ವಿಚಾರವಾಗಿ ಏನಾದರೂ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು, ವಿಳಂಬ ಆಗ್ತಕ್ಕಂಥದ್ದು. ಅದರಿಂದ ಕುಜರನ್ನು ಒಲಿಸಿಕೊಳ್ಳೋದಕ್ಕೆ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಆರಾಧನೆ ಮಾಡಿ, ಮತ್ತು ಗಣಪತಿಯನ್ನು ಆರಾಧನೆ ಮಾಡಿದರೆ ಕೇತು ಶಾಂತಿ ಕೂಡ ಆಗುತ್ತೆ. ಓವರಾಲ್ ಆಗಿ ಗುರು ಅನುಕೂಲ ಇಲ್ಲ ಅಂದರೂ ಕೂಡ ಶನಿ ಭಗವಾನರು ತುಂಬ ಅನುಕೂಲವಾಗಿದ್ದಾರೆ. 6ನೇ ಮನೆಯಲ್ಲಿ ಸೂರ್ಯ ಭಗವಾನ್ ಕೂಡ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ. ಸುಖದ ಭಾವದಲ್ಲಿ ಶುಕ್ರ ಕೂಡ ನಿಮಗೆ ಅನುಕೂಲಕರವಾಗಿದ್ದಾರೆ. 50% ಇದೆ. ನವಗ್ರಹ ಪೀಡ ಪರಿಹಾರ ಸ್ತೋತ್ರ, ನವಗ್ರಹ ಸ್ತೋತ್ರ ಇವೆಲ್ಲ ಓದ್ಕೊಳ್ತಾ ಇದ್ದರೆ ಹೆಚ್ಚಿನ ಫಲಗಳನ್ನು ನೀವು ಅನುಭವಿಸುತ್ತೀರಿ. ಮುಖ್ಯವಾಗಿ 17ನೇ ತಾರೀಕು ಏಕಾದಶಿ ಇರೋದ್ರಿಂದ ನಾರಾಯಣ ದೇವರ ಆರಾಧನೆ ಮಾಡಿ. 11-25 ಅಮಾವಾಸ್ಯೆ ಹುಣ್ಣಿಮೆ ಇದೆ. ಮತ್ತು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ನೀವು ಪೆಂಡಿಂಗ್ ಯಾವುದು ಇಂಪಾರ್ಟೆಂಟ್ ಕೆಲಸ ಕಾರ್ಯ ನೀವು ಮಾಡೋಕ್ಕೆ ಹೋಗಬಾರ್ದು. 27ನೇ ತಾರೀಕು ರಥಯಾತ್ರೆ ಇದೆ, ಜಗನ್ನಾಥ ರಥಯಾತ್ರೆ. ಅದು ಕೂಡ ಶ್ರೀಕೃಷ್ಣ ಅಷ್ಟೋತ್ತರ, ಗಣೇಶ ಸಂಕಷ್ಟ ಚತುರ್ಥಿ, ಅವತ್ತು ಗಣೇಶನ ಆರಾಧನೆ ಮಾಡಿ. 24ನೇ ತಾರೀಕು ಮಾಸ ಶಿವರಾತ್ರಿ, 2 ತಿಂಗಳ ಬರೋ ಅಂಥ ಮಾಸ ಶಿವರಾತ್ರಿ. ಅದು ಶಿವನನ್ನು ಶಿವಾಲಯಕ್ಕೆ ಭೇಟಿ ನೀಡಿ ಶಿವನ ದರ್ಶನ ಮಾಡಿಕೊಂಡು 108 ಬಾರಿ ಶಿವ ಅಷ್ಟೋತ್ತರವನ್ನು ನೀವು ಹೇಳಿಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಪಂಚಾಕ್ಷರಿ ಮಂತ್ರವನ್ನು ಓದ್ಕೊಳ್ಳಿ. ಓಂ ನಮಃ ಶಿವಾಯ ಅಂತ ಮಂತ್ರವನ್ನು ಓದ್ಕೊಳ್ಳಿ. ಈ ತಿಂಗಳು ಒಂದು ಸಣ್ಣ ಟಿಪ್ಸ್ನ ನಾನು ನಿಮ್ಮ ಹತ್ತಿರ ಮಾತಾಡ್ತಾ ಇದ್ದೀನಿ. ಏನು ಕೇಳ್ತಾ ಇರ್ತಾರೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ನಾವು ಏನು ಕೆಲಸ ಮಾಡಿದರೂ ಆಗ್ತಾ ಇಲ್ಲ, ಎಲ್ಲ ಅಡಚಣೆಗಳಿವೆ, ಯಾವ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗ್ತಾ ಇಲ್ಲ ಅಂತಕ್ಕವರು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಒಂದು ಸಣ್ಣ ಉಪಾಯ ಹೇಳ್ತೀನಿ. ನೀವು ಎಲ್ಲಾದರೂ ಹೋಗ್ತಾ ಇರಬೇಕು ಅಂದರೆ ದಾರಿಯಲ್ಲಿ ಅಥವಾ ಎಲ್ಲಾದರೂ ಅಚಾನಕ್ಕಾಗಿ ನಿಮಗೆ ಏನಾದರೂ ಒಂದು ಒಂದು ಬೀಗದ ಕೈ ನಿಮಗೆ ಏನಾದರೂ ಸಿಕ್ಕಿದರೆ ಅದನ್ನು ಎತ್ಕೊಳ್ಳಿ. ತಗೊಂಡು ಬಂದು ಅದನ್ನು ಗಂಗಾಜಲ ಅಥವಾ ಯಾವುದಾದ್ರೂ ಒಂದು ಪವಿತ್ರ ಜಲ, ಗೋಮೂತ್ರದಲ್ಲಿ ಅದನ್ನು ತೊಳೆದುಬಿಟ್ಟು ಶುದ್ಧವಾಗಿ ಮಾಡಿ ಅದಕ್ಕೆ ಅರಿಶಿಣವನ್ನು ಇಟ್ಟು ಅದರ ಜೊತೆಗೆ ಒಂದು 5 ಗುಲಗಂಜಿಯನ್ನು ಇಟ್ಟು ಒಂದು ಕೆಂಪು ವಸ್ತ್ರ ಸುಟ್ಟು ಬಿಟ್ಟು ನಿಮ್ಮ ಬೀರುವಿನಲ್ಲಿ
ವಸ್ತ್ರದಲ್ಲಿ ಸುತ್ತು ಬಿಟ್ಟು ಒಂದು ಬೀರುವಿನಲ್ಲಿ ಅಥವಾ ನೀವು ಹಣಕಾಸು ಇಟ್ಟುಕೊಂತಹ ಜಾಗದಲ್ಲಿ ಇಟ್ಕೊಂಡ್ರಿ ಅಂದರೆ ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಾನು ಹೇಳ್ತಾ ಇರೋದೇನೆಂದರೆ, ಒಂದು ರೋಡಲ್ಲಿ ನಿಮಗೆ ಕೀ ಸಿಕ್ಕಿದ್ರೆ ಅದನ್ನು ತೊಗೊಂಡು ಬಂದು ಗಂಗಾಜಲದಲ್ಲಿ ತೊಳೆದು ಅದ್ರ ಜೊತೆಗೆ ಒಂದು 5 ಗುಲಗಂಜಿಯನ್ನು ತೊಗೊಂಡು ಈ ಕೆಂಪು ಬಣ್ಣದ ಕಾಟನ್ ಬಟ್ಟೆ ಬರುತ್ತೆ ಅದರಲ್ಲಿ ಕಟ್ಬಿಟ್ಟು ನೀವು ಎಲ್ಲಿ ದುಡ್ಡನ್ನು ಇಡ್ತೀರಾ, ಒಡವೆಯನ್ನು ಇಡ್ತೀರಾ, ಅಲ್ಲಿ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಪೂಜೆ ಮಾಡಿಬಿಟ್ಟು ಆ ಗಂಟನ್ನು ಇಡಿ. ಖಂಡಿತ ನಿಮಗೆ ಧನಾಗಮನವಾಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ಇಲ್ಲಿ ಅಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಅಂದರೆ ಮಕರ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಪ್ರಾಬ್ಲಮ್ ಕೂಡ ಇರುತ್ತೆ. ನೀವು ಎರಡನ್ನೂ ಈಕ್ವಲ್ ಆಗಿ ತೊಗೋಬೇಕಾಗುತ್ತೆ. ಯಾಕಂದರೆ 7.5 ಶನಿ ಮುಗಿತಾ ಇದೆ ಮತ್ತು ಗುರುಬಲ ಸ್ವಲ್ಪ ಕಮ್ಮಿ ಆಗೋದ್ರಿಂದ ನೀವು ಎರಡನ್ನೂ ಈಕ್ವಲ್ ಆಗಿ ತೊಗೋಬೇಕಾಗುತ್ತೆ. ಓಕೆ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಈ ಮಕರ ರಾಶಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಮತ್ತು ನೀವು ಬೇರೆ ರಾಶಿಯವರಾಗಿದ್ದರೆ ನಿಮಗೆ ಯಾವ ರಾಶಿ ಬಗ್ಗೆ ತಿಳಿಸ್ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ರಾಶಿ ಬಗ್ಗೆ ನಾನು ತಿಳಿದಿರೋ ಮಾಹಿತಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಓಕೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್, ಬಾಯ್ ಆಲ್.